ಕಾನ್ವೆ ಬರೋ ಹೊತ್ತಿಗೆ ಯಾರೇ ಇದ್ದರೂ ಅದಕ್ಕೆ ಉಲ್ಲಂಘನೆಯನ್ನು ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಜನಪ್ರತಿನಿಧಿಯಾಗಿ ತಾನು ಮಂತ್ರಿಯಾಗಿ ಕೆಲಸ ಮಾಡಿ ಈ ರೀತಿ ಮಾಡೋದಿದೆಯಲ್ಲ ಉದ್ದಟತನದ ಪರಮಾವಧಿ. ಇದು ಯಾರು ಮಾಡಬೇಕಾದ್ರೂ ಮಾಡಬಾರ್ದು ಈ ಕೆಲಸ. ಜನರಿಗೂ ಅದಕ್ಕೆ BJP ಅವರು ಯಾವ ರೀತಿ ಉದ್ದಟತನ ಐತೆ ಅನ್ನೋದನ್ನು ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. BJP ಅವರು ಈ ಉದ್ದಟತನದ ಪರಮಾವಧಿ. ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ. ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಅದು ಅಧಿಕಾರಿಗಳು ಮಾಡ್ತಾರೆ. ಅದ್ರಾಗೆ ಎರಡು ಮಾತನಿಲ್ಲ. ಇದೇನು ನಾನು ಹೇಳಿ ಮಾಡಿಸೋಂಥದ್ದಾಗಲಿ ನೀವು ಹೇಳಿ ಮಾಡಿಸೋಂಥದ್ದಾಗಲಿ ಯಾರು ಹೇಳಿದ್ದು ಮಾಡಿಸೋಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಕಾನ್ವೆ ಅಂತಂದರೆ ಅದಕ್ಕೆ ಇದೆ. ನಾವೇ ಗೌರವಿಸಲಂದ್ರೆ ಯಾರು ಗೌರವಿಸ್ತಾರೆ? ಅದೇ ಸರ್, ಈಗ ಜನಪ್ರತಿನಿಧಿ ಆದಂಥವ್ರು ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಲ್ಲ ನಾವು. ಈಗ ನಾವು ಎಷ್ಟೋ ಸತೆ ನಾನು ಮಂತ್ರಿ ಇದ್ದೀನಿ, ನಾನು ಒಂದೊಂದು ಸಭೆಗೆ ಹೋಗೋ ಟೈಮ್ನು ನನಗೂ ಅವಸರದಾಗಿದ್ದದ್ನಾಗ ನಾವು ಕಾನ್ವೆ ಇದ್ದದ್ದು ಸುಮ್ಮನೆ ನಿಂತೀವಿ. ಇಲ್ಲ ಅವ್ರು ಕಾನ್ವೆ ಜಾಗ ಜಾಯ್ನ್ ಆಗ್ತೀವಿ ಅಂತಂತಂದ್ರೆ ಆ ಪರಿಸ್ಥಿತಿ ಬಂದ್ರೆ ಹಂಗೆ ಆಗ್ಬೇಕು. ಆದರೆ ನೀವು ಎದುರು ಹೋಗೋಂಥದ್ದು ಇದೆಯಲ್ಲ, ಇದು ಉದ್ದಟತನದ ಪರಮಾವಧಿ. ಅದು ಅಧಿಕಾರಿಗಳು ಗಮನಿಸ್ತಾರೆ ಅದನ್ನು. ಅದ್ರಾಗೆ ಏನು ಮಾಡ್ತೀವಿ. ಕಾನ್ವೆ ಬರೋ ಹೊತ್ತಿಗೆ ಯಾರೇ ಇದ್ದರೂ ಅದಕ್ಕೆ ಉಲ್ಲಂಘನೆಯನ್ನು ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಜನಪ್ರತಿನಿಧಿಯಾಗಿ ತಾನು ಮಂತ್ರಿಯಾಗಿ ಕೆಲಸ ಮಾಡಿ ಈ ರೀತಿ ಮಾಡೋದಿದೆಯಲ್ಲ ಉದ್ದಟತನದ ಪರಮಾವಧಿ. ಇದು ಯಾರು ಮಾಡಬೇಕಾದ್ರೂ ಮಾಡಬಾರ್ದು ಈ ಕೆಲಸ. ಜನರಿಗೂ ಅದಕ್ಕೆ BJP ಅವರು ಯಾವ ರೀತಿ ಉದ್ದಟತನ ಐತೆ ಅನ್ನೋದನ್ನು ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. BJP ಅವರು ಈ ಉದ್ದಟತನದ ಪರಮಾವಧಿ. ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ. ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಅದು ಅಧಿಕಾರಿಗಳು ಮಾಡ್ತಾರೆ. ಅದ್ರಾಗೆ ಎರಡು ಮಾತನಿಲ್ಲ. ಇದೇನು ನಾನು ಹೇಳಿ ಮಾಡಿಸೋಂಥದ್ದಾಗಲಿ ನೀವು ಹೇಳಿ ಮಾಡಿಸೋಂಥದ್ದಾಗಲಿ ಯಾರು ಹೇಳಿದ್ದು ಮಾಡಿಸೋಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಕಾನ್ವೆ ಅಂತಂದರೆ ಅದಕ್ಕೆ ಇದೆ. ನಾವೇ ಗೌರವಿಸಲಂದ್ರೆ ಯಾರು ಗೌರವಿಸ್ತಾರೆ? ಅದೇ ಸರ್, ಈಗ ಜನಪ್ರತಿನಿಧಿ ಆದಂಥವ್ರು ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಲ್ಲ ನಾವು. ಈಗ ನಾವು ಎಷ್ಟೋ ಸತೆ ನಾನು ಮಂತ್ರಿ ಇದ್ದೀನಿ, ನಾನು ಒಂದೊಂದು ಸಭೆಗೆ ಹೋಗೋ ಟೈಮ್ನು ನನಗೂ ಅವಸರದಾಗಿದ್ದದ್ನಾಗ ನಾವು ಕಾನ್ವೆ ಇದ್ದದ್ದು ಸುಮ್ಮನೆ ನಿಂತೀವಿ. ಇಲ್ಲ ಅವ್ರು ಕಾನ್ವೆ ಜಾಗ ಜಾಯ್ನ್ ಆಗ್ತೀವಿ ಅಂತಂತಂದ್ರೆ ಆ ಪರಿಸ್ಥಿತಿ ಬಂದ್ರೆ ಹಂಗೆ ಆಗ್ಬೇಕು. ಆದರೆ ನೀವು ಎದುರು ಹೋಗೋಂಥದ್ದು ಇದೆಯಲ್ಲ, ಇದು ಉದ್ದಟತನದ ಪರಮಾವಧಿ. ಅದು ಅಧಿಕಾರಿಗಳು ಗಮನಿಸ್ತಾರೆ ಅದನ್ನು. ಅದ್ರಾಗೆ ಏನು ಮಾಡ್ತೀವಿ. ಕಾನ್ವೆ ಬರೋ ಹೊತ್ತಿಗೆ ಯಾರೇ ಇದ್ದರೂ ಅದಕ್ಕೆ ಉಲ್ಲಂಘನೆಯನ್ನು ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಜನಪ್ರತಿನಿಧಿಯಾಗಿ ತಾನು ಮಂತ್ರಿಯಾಗಿ ಕೆಲಸ ಮಾಡಿ ಈ ರೀತಿ ಮಾಡೋದಿದೆಯಲ್ಲ ಉದ್ದಟತನದ ಪರಮಾವಧಿ. ಇದು ಯಾರು ಮಾಡಬೇಕಾದ್ರೂ ಮಾಡಬಾರ್ದು ಈ ಕೆಲಸ. ಜನರಿಗೂ ಅದಕ್ಕೆ BJP ಅವರು ಯಾವ ರೀತಿ ಉದ್ದಟತನ ಐತೆ ಅನ್ನೋದನ್ನು ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. BJP ಅವರು ಈ ಉದ್ದಟತನದ ಪರಮಾವಧಿ. ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ. ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಅದು ಅಧಿಕಾರಿಗಳು ಮಾಡ್ತಾರೆ. ಅದ್ರಾಗೆ ಎರಡು ಮಾತನಿಲ್ಲ. ಇದೇನು ನಾನು ಹೇಳಿ ಮಾಡಿಸೋಂಥದ್ದಾಗಲಿ ನೀವು ಹೇಳಿ ಮಾಡಿಸೋಂಥದ್ದಾಗಲಿ ಯಾರು ಹೇಳಿದ್ದು ಮಾಡಿಸೋಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಕಾನ್ವೆ ಅಂತಂದರೆ ಅದಕ್ಕೆ ಇದೆ. ನಾವೇ ಗೌರವಿಸಲಂದ್ರೆ ಯಾರು ಗೌರವಿಸ್ತಾರೆ? ಅದೇ ಸರ್, ಈಗ ಜನಪ್ರತಿನಿಧಿ ಆದಂಥವ್ರು ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಲ್ಲ ನಾವು. ಈಗ ನಾವು ಎಷ್ಟೋ ಸತೆ ನಾನು ಮಂತ್ರಿ ಇದ್ದೀನಿ, ನಾನು ಒಂದೊಂದು ಸಭೆಗೆ ಹೋಗೋ ಟೈಮ್ನು ನನಗೂ ಅವಸರದಾಗಿದ್ದದ್ನಾಗ ನಾವು ಕಾನ್ವೆ ಇದ್ದದ್ದು ಸುಮ್ಮನೆ ನಿಂತೀವಿ. ಇಲ್ಲ ಅವ್ರು ಕಾನ್ವೆ ಜಾಗ ಜಾಯ್ನ್ ಆಗ್ತೀವಿ ಅಂತಂತಂದ್ರೆ ಆ ಪರಿಸ್ಥಿತಿ ಬಂದ್ರೆ ಹಂಗೆ ಆಗ್ಬೇಕು. ಆದರೆ ನೀವು ಎದುರು ಹೋಗೋಂಥದ್ದು ಇದೆಯಲ್ಲ, ಇದು ಉದ್ದಟತನದ ಪರಮಾವಧಿ. ಅದು ಅಧಿಕಾರಿಗಳು ಗಮನಿಸ್ತಾರೆ ಅದನ್ನು. ಅದ್ರಾಗೆ ಏನು ಮಾಡ್ತೀವಿ. ಕಾನ್ವೆ ಬರೋ ಹೊತ್ತಿಗೆ ಯಾರೇ ಇದ್ದರೂ ಅದಕ್ಕೆ ಉಲ್ಲಂಘನೆಯನ್ನು ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಜನಪ್ರತಿನಿಧಿಯಾಗಿ
ತಾನು ಮಂತ್ರಿಯಾಗಿ ಕೆಲಸ ಮಾಡಿ ಈ ರೀತಿ ಮಾಡೋದಿದೆಯಲ್ಲ ಉದ್ದಟತನದ ಪರಮಾವಧಿ. ಇದು ಯಾರು ಮಾಡ್ಬೇಕಾದ್ರೂ ಮಾಡಬಾರ್ದು ಈ ಕೆಲಸ. ಸರ್ ಈಗ ಸಿಎಂ ಜನರು ಅದಕ್ಕೆ BJP ಅವರು ಯಾವ ರೀತಿ ಉದ್ದಟತನ ಐತೆ ಅನ್ನೋದನ್ನು ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. BJP ಅವರು ಈ ಉದ್ದಟತನದ ಪರಮಾವಧಿ. ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ. ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಕೇಸ ಅದು ಅಧಿಕಾರಿಗಳು ಮಾಡ್ತಾರೆ. ಅದ್ರಾಗೇನು ಎರಡು ಮಾತಿನಿಲ್ಲ. ಇದೇನು ನಾನು ಹೇಳಿ ಮಾಡಿಸೋಂಥದ್ದಾಗಲಿ ನೀವು ಹೇಳಿ ಮಾಡಿಸೋಂಥದ್ದಾಗಲಿ ಯಾರು ಹೇಳಿದ್ ಮಾಡಿಸೋಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಕಾನ್ವೆ ಅಂತಂದರೆ ಅದಕ್ಕೆ ಇದೆ. ನಾವೇ ಗೌರವಿಸಲಂದ್ರೆ ಯಾರು ಗೌರವಿಸ್ತಾರೆ? ಅದೇ ಸರ್ ಈಗ ಜನಪ್ರತಿನಿಧಿ ಆದಂಥವ್ರು ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಲ್ಲ ನಾವು. ಈಗ ನಾವು ಎಷ್ಟೋ ಸತೆ ನಾನು ಮಂತ್ರಿ ಇದ್ದೀನಿ, ನಾನು ಒಂದೊಂದು ಸಭೆಗೆ ಹೋಗೋ ಟೈಮ್ನಲ್ಲಿ ನನಗೂ ಅವಸರದಾಗಿದ್ದಾಗ ನಾವು ಕಾನ್ವೇದಂತೆ ಸುಮ್ಮನೆ ನಿಂತೀವಿ. ಇಲ್ಲ ಅವ್ರು ಕಾನ್ವೇದಾಗ ಜಾಯ್ನ್ ಆಗ್ತೀವಿ ಅಂತಂತಂದ್ರೆ ಆ ಪರಿಸ್ಥಿತಿ ಬಂದ್ರೆ ಹಂಗೆ ಆಗ್ಬೇಕು. ಆದರೆ ನೀವು ಎದುರು ಹೋಗೋಂಥದ್ದಿದೆಯಲ್ಲ, ಇದು ಉದ್ದಟತನದ ಪರಮಾವಧಿ. ಅದು ಅಧಿಕಾರಿಗಳು ಗಮನಿಸ್ತಾರೆ ಅದನ್ನು. ಅದ್ರಾಗೆ ಹೇಳಿ ಮಾತು ಕಾನ್ವೆ ಬರೋ ಹೊತ್ತಿಗೆ ಯಾರೇ ಇದ್ದರೂ ಆ ರೀತಿ ಉಲ್ಲಂಘನೆಯನ್ನು ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಜನಪ್ರತಿನಿಧಿಯಾಗಿ ತಾನು ಮಂತ್ರಿಯಾಗಿ ಕೆಲಸ ಮಾಡಿ ಈ ರೀತಿ ಮಾಡೋದಿದೆಯಲ್ಲ ಉದ್ದಟತನದ ಪರಮಾವಧಿ. ಇದು ಯಾರು ಮಾಡ್ಬೇಕಾದ್ರೂ ಮಾಡಬಾರ್ದು ಈ ಕೆಲಸ. ಸರ್ ಈಗ ಸಿಎಂ ಜನರು ಅದಕ್ಕೆ BJP ಅವರು ಯಾವ ರೀತಿ ಉದ್ದಟತನ ಐತೆ ಅನ್ನೋದನ್ನು ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. BJP ಅವರು ಈ ಉದ್ದಟತನದ ಪರಮಾವಧಿ. ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ. ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಕೇಸ ಅದು ಅಧಿಕಾರಿಗಳು ಮಾಡ್ತಾರೆ. ಅದ್ರಾಗೇನು ಎರಡು ಮಾತಿನಿಲ್ಲ. ಇದೇನು ನಾನು ಹೇಳಿ ಮಾಡಿಸೋಂಥದ್ದಾಗಲಿ ನೀವು ಹೇಳಿ ಮಾಡಿಸೋಂಥದ್ದಾಗಲಿ ಯಾರು ಹೇಳಿದ್ ಮಾಡಿಸೋಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಕಾನ್ವೆ ಅಂತಂದರೆ ಅದಕ್ಕೆ ಇದೆ. ನಾವೇ ಗೌರವಿಸಲಂದ್ರೆ ಯಾರು ಗೌರವಿಸ್ತಾರೆ? ಅದೇ ಸರ್ ಈಗ ಜನಪ್ರತಿನಿಧಿ ಆದಂಥವ್ರು ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಲ್ಲ ನಾವು. ಈಗ ನಾವು ಎಷ್ಟೋ ಸತೆ ನಾನು ಮಂತ್ರಿ ಇದ್ದೀನಿ, ನಾನು ಒಂದೊಂದು ಸಭೆಗೆ ಹೋಗೋ ಟೈಮ್ನಲ್ಲಿ ನನಗೂ ಅವಸರದಾಗಿದ್ದಾಗ ನಾವು ಕಾನ್ವೇದಂತೆ ಸುಮ್ಮನೆ ನಿಂತೀವಿ. ಇಲ್ಲ ಅವ್ರು ಕಾನ್ವೇದಾಗ ಜಾಯ್ನ್ ಆಗ್ತೀವಿ ಅಂತಂತಂದ್ರೆ ಆ ಪರಿಸ್ಥಿತಿ ಬಂದ್ರೆ ಹಂಗೆ ಆಗ್ಬೇಕು. ಆದರೆ ನೀವು ಎದುರು ಹೋಗೋಂಥದ್ದಿದೆಯಲ್ಲ, ಇದು ಉದ್ದಟತನದ ಪರಮಾವಧಿ. ಅದು ಅಧಿಕಾರಿಗಳು ಗಮನಿಸ್ತಾರೆ ಅದನ್ನು. ಅದ್ರಾಗೇನು ಹೇಳಿ ಮಾತು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ
ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ ಎರಡೇ ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.